ನೀನಿವಾಗ ಹೇಳೋದನ್ನ ಕೇಳ್ಕೊಂಡು ನಾನೇನಾದ್ರೂ ಅಲ್ಲಿಗೆ ಬಂದ್ರೆ ಅವಾಗ ತುಳಸಿ ಮಾತ್ಗೆ ಬೆಲೆ ಜಾಸ್ತಿ ಸಿಗುತ್ತೆ. ನನ್ಗೆ ಯಾವಾಗ ಬರಬೇಕು ಅನ್ಸುತ್ತೋ ಅವಾಗ ಬರ್ತೀನಿ. ನೀನಿವಾಗ ಕಾಲ್ ಕಟ್ ಮಾಡು. ತಗೊಳ್ಳಿ ದೀಪಕ್. ಹಾ, ಏನ್ ಹಾಗೆ ನೋಡ್ತಾ ಇದ್ದೀರಾ? ಬರ್ತಾ ಬರ್ತಾ ನಿಮ್ಮನ್ನ ನಂಬೋಕೆ ಭಯ ಆಗ್ತೈತೆ. ಈಗೇನಾಯ್ತು? ಆತರ ಯಾಕೆ ಹೇಳ್ತಾ ಇದ್ದೀರಾ? ನಿನ್ನೆ ನೀವ್ ನನ್ನ ಏನ್ ಹೇಳಿ ಇಲ್ಲ ಕರ್ಸ್ಕೊಂಡ್ರಿ? ಇಡೀ ದಿನ ಇಲ್ಲಿದ್ರೆ ನೀವ್ ನಿಮ್ ಮನೆಗ್ ಹೋಗ್ತೀನಿ ಅಂತ ಹೇಳಿದ್ರೋ ಇಲ್ವೋ? ಹಾ, ಅವರೇ ಬಂದು ಕರ್ಕೊಂಡ್ ಹೋಗ್ತೀನಿ ಅಂತ ಹೇಳಿದ್ರು. ಯಾಕೆ ಹೋಗಲ್ಲ ಅಂತ ಹೇಳ್ತಿದ್ದೀರಾ? ಯಾಕೆ ಈ ತರ ಮಾಡ್ತಿದ್ದೀರಾ ಧ್ರುವ ಅವರೇ? ಯಾಕೆ ನನ್ಗೆ ಈ ತರ ಸುಳ್ಳು ಹೇಳಿ ಯಾಮಾರಿಸ್ತಿದ್ದೀರಾ? ಮೈನಾ ಅವ್ರೆ, ನಾನ್ ನಿಮ್ಗೆ ಹೇಳಿದ ಪ್ರಕಾರನೇ ನಾನಿವತ್ತು ಹೋಗಿರ್ತಿದ್ದೆ. ಆದ್ರೆ ಹುಷಾರ್ ತಪ್ಪತೆ. ಆದ್ರೆ ಅವ್ರು ಈ ತರ ಎಲ್ಲ ಡ್ರಾಮಾ ಕ್ರಿಯೇಟ್ ಮಾಡ್ತಾರೆ ಅಂದ್ರೆ ನಾನು ಅಲ್ಲಿಗೆ ಹೋಗೋದು ಸರಿ ಹೋಗಲ್ಲ. ಅದನ್ನೆಲ್ಲ ನೋಡ್ಕೊಂಡು ನಾನು ಹೇಗ್ ಸುಮ್ಮನೆ ಇರೋದಕ್ಕಾಗುತ್ತೆ ಹೇಳಿ? ಸರಿ, ಹಾಗಾದ್ರೆ ನಿಮ್ಮ ಅಮ್ಮ, ಚಿಕ್ಕಮ್ಮ, ಚಿಕ್ಕಪ್ಪ ಎಲ್ರೂ ಬರ್ತಾವ್ರಲ್ಲ, ಅವ್ರ ಜೊತೆನೆ ಹೋಗಿ. ಇಲ್ಲ ಮೈನಾ ಅವ್ರೆ, ಅವರಿಂದ ಹೇಳಿಸ್ಕೊಂಡು ನಾನು ಇಲ್ಲಿಂದ ಹೋಗೋದಕ್ಕಾಗಲ್ಲ. ಯಾಕಾಗಲ್ಲ? ಯಾಕೆ ಮೈನಾ ಅವ್ರೆ ನೀವು ನನ್ನ ಅರ್ಥ ಮಾಡ್ಕೊಳ್ತಾ ಇಲ್ಲ? ನಾನಿವಾಗ ಅವ್ರ ಮಾತ್ಗೆ ಹೆದರ್ಕೊಂಡು ಅಲ್ಲಿಗೆ ಹೋದ್ರೆ ಇದೇ ಅವ್ರಿಗೆ ಅಭ್ಯಾಸ ಆಗತ್ತೆ. ನಾಳೆ ಏನೇ ಆಗ್ಬೇಕು ಅಂದ್ರೂ ಇದೇ ತರ ನಾಟಕ ಮಾಡ್ಕೊಂಡು ನನ್ನ ಕನ್ವಿನ್ಸ್ ಮಾಡ್ಬಿಡ್ತಾರ ಅಷ್ಟೇ. ಅದಕ್ಕೆ ನಾನು ಅವಕಾಶ ಕೊಡಲ್ಲ. ನಾನು ಅವ್ರಿಗೆಲ್ಲ ಹೆದರ್ಕೊಂಡು ನೀವ್ ಹೋಗಿ ಅಂತ ಹೇಳ್ತಿಲ್ಲ ಧ್ರುವ ಅವರೇ. ನಿಮ್ ತಾಯಿಯವ್ರಿಗೆ ಈ ವಯಸ್ಸಲ್ಲಿ ಈ ತರ ತೊಂದರೆ ಕೊಡೋದು ಸರಿ ಹೋಗಲ್ಲ. ಅವರು ಹಿರಿಯರು, ಅವ್ರಿಗೆ ತೊಂದರೆ ಕೊಡೋದ್ ಬೇಡ. ಅವ್ರ ಇಲ್ಲಿಗೆ ಬರೋಕ್ಕಿಂತ ಮುಂಚೆ ನೀವ್ ನಿಮ್ ಮನೆಗೆ ಹೋಗಿ. ಇಲ್ಲ ಮೈನಾ ಅವ್ರೆ, ನಾನು ಎಲ್ಗೂ ಬರಲ್ಲ. ಬಾವಾ, ಏನ್ ನೋಡ್ತಿದ್ದೀರಾ? ಮೊದ್ಲು ಒಂದ್ ಆಟನ್ ಕರ್ಕೊಂಡ್ ಬಂದು ಇವ್ರನ್ನ ಮನೇಲಿ ಬಿಟ್ಬಿಟ್ ಬನ್ನಿ. ಮೈನಾ ಅವ್ರೆ, ನಾನ್ ಮನೆಗೆ ಹೋಗಲ್ಲ ಅಂತ ಹೇಳ್ತಾ ಇದೀನಿ ತಾನೆ, ಯಾಕೆ ಬಲವಂತ ಮಾಡ್ತಾ ಇದ್ದೀರಾ? ಸರಿ, ಹಾಗಾದ್ರೆ ನಾನೇ ಹೋಗ್ತೀನಿ. ಮೈನಾ ಅವ್ರೆ, ಅಲ್ಲ ನೀವ್ ಯಾಕೆ ಹೋಗ್ಬೇಕು? ಇದು ನಿಮ್ ಭಾವನ್ ಮನೆ, ನೀವ್ ನನ್ ಹೆಂಡ್ತಿ, ನೀವ್ ನನ್ ಜೊತೆಲಿ ಇರೋದ್ರಲ್ಲಿ ತಪ್ಪೇನೋ? ನೀವ್ ಯಾಕೆ ಹೋಗ್ಬೇಕು ಅಂತ? ನೀವ್ ಆಟನಲ್ಲಿ ಬರ್ತಿರ್ಬೇಕಾದ್ರೆ ನಾನ್ ನಿಮ್ ಹೆಂಡ್ತಿ ಅಂತ ಹೇಳಿದ್ರಲ್ವಾ, ಅದೇ ಇವಾಗ ಅವ್ರನ್ನ ಇಲ್ಲಿಗೆ ಬರಂಗ್ ಮಾಡಿದೆ. ಮೈನಾ ಅವ್ರೆ, ನಾನೇನ್ ಸುಳ್ಳು ಹೇಳಿಲ್ಲ ಅಲ್ವಾ? ನಿಜನೇ ತಾನೇ ಹೇಳಿದ್ದು. ಯಾವ್ದ್ ನಿಜ? ನಾನೇ ನಿಮ್ ಹೆಂಡತಿಯಾಗಿ ಇಲ್ಲಿಗೆ ಬಾಳಕ್ ಬಂದಿದ್ದೀನಾ? ನಿಮ್ಮನ್ನ ನಿಮ್ ಮನೆ ಕಳ್ಸಕ್ ಬಂದಿದ್ದೀನಿ, ಅದೇ ನಿಜ. ನನಗೆ ನೀವ್ ಹಾಗೆ ತಾನೇ ನಂಗೆ ಮಾತು ಕೊಟ್ಟಿದ್ದು, ಮತ್ತ ಅದನ್ನೆಲ್ಲ ಮರ್ತು ಮಾತಾಡ್ತಿದ್ದೀರಾ? ನೋಡಿ, ನೀವ್ ದಯವಿಟ್ಟು ಮನೆಗೆ ಹೋಗಿ ನಿಮ್ ದಮ್ಮಯ್ಯ ಅಂತೀವ್ನಿ. ಮೈನಾ ಅವ್ರೆ, ನಾನು ಹೋಗ್ತೀನಿ, ಆದ್ರೆ ಇವತ್ತು ಹೋಗೋದಕ್ಕಾಗಲ್ಲ ಅಷ್ಟೇ. ಅಯ್ಯೋ, ನಿಮ್ ಹತ್ರ ಮಾತಾಡಿ ಯಾವ ಪ್ರಯೋಜನನೂ ಇಲ್ಲ. ನಾನೇ ಹೋಗ್ತೀನಿ. ಹೋಗಿ. ನೀವು ಹೋದ್ರೆ ನಾನು ಎಲ್ಲಾದ್ರೂ ಹೋಗ್ಬಿಡ್ತೀನಿ. ನಾನು ಇಲ್ಲಿದ್ರೆ ತಾನೇ ನಮ್ಮಮ್ಮ ಬರೋದು ಕರ್ಕೊಂಡು ಹೋಗೋದಕ್ಕೆ. ನೀವು ನನ್ನ ಹೋಗು ಅಂತ ಹೇಳ್ತಾ ಇದ್ದೀರಲ್ಲ, ನಾನು ಎಲ್ಲಿದ್ದೀನಿ ಅಂತ ಕಂಡುಹಿಡಿಯೋದಕ್ಕಾಗದೇ ಇರೋಷ್ಟು ದೂರ ಹೋಗ್ಬಿಡ್ತೀನಿ ಅಷ್ಟೇ. ಆಗ ನೀವು ನನ್ನ ಎಲ್ಲಿ ಅಂತ ಹುಡುಕ್ತೀರಾ ಅಂತ ನಾನು ನೋಡ್ತೀನಿ. ಧ್ರುವ, ನಾನು ಈ ರೀತಿ ಹೇಳ್ತೀನಿ ಅಂತ ತಪ್ಪಾಗಿ ತಿಳ್ಕೊಬೇಡಿ. ಮೈನಾ ಹೇಳೋದ್ರಲ್ಲಿ ಯಾವ ತಪ್ಪು ಇಲ್ಲ. ನಿಮ್ಮ ತಾಯಿ ಮನಸ್ಸು ಬದಲಾಗಬೇಕು ಅಂತಂದ್ರೆ ನೀವು ಸ್ವಲ್ಪ ಬಿಟ್ಟು ಕೊಡಲೇಬೇಕು. ನೀವಿಲ್ಲಿರೋದು ಮೈನಂಗೋಸ್ಕರ ಅಂತ ನಿಮ್ಮ ತಾಯಿ ಅಂದ್ಕೊಂಡಿದ್ದಾರೆ. ನೀವು ನಿಮ್ಮ ಮನೆಗೆ ಹೋಗೋದು ಬಿಡೋದು ಆ ನಿರ್ಧಾರ ನಿಮಗೆ ಬಿಟ್ಟಿರೋದು. ಆದರೆ ನಿಮ್ಮ ತಾಯಿ ಇಲ್ಲಿಗೆ ಬಂದಾಗ ಮೈನಾ ಇಲ್ಲಿದ್ರೆ ಅದು ತುಂಬ ದೊಡ್ಡ ಸಮಸ್ಯೆ ಆಗುತ್ತೆ. ಹಾಗಾಗಿ ಈ ನಿರ್ಧಾರ ನೀವೇ ತಗೊಳ್ಳೇಬೇಕು. ನನ್ನಿಂದ ಈಗಾಗಲೇ ಮೈನಾ ಅವ್ರಿಗೆ ತುಂಬಾ ಅವಮಾನ ಆಗಿದೆ. ಇನ್ಮೇಲೆ ಇನ್ಯಾರ ಮುಂದೆನವರು ತಲೆ ತಗ್ಗಿಸ್ಕೊಂಡು ನಿಂತ್ಕೋಬಾರ್ದು. ನಮ್ಮಮ್ಮ ಬಂದ್ಮೇಲೆ ನಾನು ಹೋಗೋದಾ ಬೇಡವಾ ಅಂತ ಆಮೇಲೆ ಡಿಸೈಡ್ ಮಾಡ್ತೀನಿ. ಈಗ್ಲೂ ನಿಮ್ ಬಾಯಿಂದ ನಾನು ಹೋಗ್ತೀನಿ ಅಂತ ಬಂದೇ ಇಲ್ಲ ಅಲ್ವಾ? ಮೈನಾ, ಧ್ರುವ ಅವ್ರಮ್ಮ ಬರ್ತಾ ಇರೋದು ಧ್ರುವ ಅವ್ರನ್ನ ಕರ್ಕೊಂಡು ಹೋಗೋದಿಕ್ಕಲ್ಲ ಕಣೆ, ನಿಂಗ್ ಚೆನ್ನಾಗಿ ಬೈದು ನಿನಗ್ ಶಾಪ ಹಾಕೋದಿಕ್ಕೆ. ನಡಿ, ಇಲ್ಲಿಂದ ಹೋಗೋಣ. ನಾವಿಲ್ಲಿಂದ ಹೋಗ್ಬಿಟ್ರೆ ನನ್ ಬಗ್ಗೆ ಏನು ಮಾತಾಡೋದೇ ಇಲ್ವಾ ಅವರು? ಅಲ್ಲ ಕಣೆ ಮೈನಾ, ನಾವ್ ಸಮಸ್ಯೆಯಿಂದ ತಪ್ಪಿಸ್ಕೋಬಹುದಲ್ವಾ? ಅದಕ್ಕೆ ಹೇಳ್ತಾ ಇದ್ದೀನಿ, ನಡಿ ಹೋಗೋದ. ಧ್ರುವ, ನಡೀರಿ, ಬನ್ನಿ, ರೆಸ್ಟ್ ತಗೊಳ್ಳಿ. ನೀವು ತುಂಬಾ ಟೈರ್ಡ್ ಆಗಿದ್ದೀರಾ, ಬನ್ನಿ.
ಬಟ್ಟೆ ತಗೋಬತ್ತೀನಿ.